ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಸುಪ್ರೀಂ ಕೋರ್ಟ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸರ್ಕಾರಿ ನೌಕರರ ವಿರುದ್ಧ ತನಿಖೆಗೆ ಪೂರ್ವ ಅನುಮತಿ ಕಡ್ಡಾಯಗೊಳಿಸಿದೆ. 2018ರ ಭ್ರಷ್ಟಾಚಾರ ವಿರೋಧಿ ಕಾನೂನಿನ ಸಾಂವಿಧಾನಿಕ ಮಾನ್ಯತೆ ವಿಚಾರದಲ್ಲಿ ಭಿನ್ನವಾದ ತೀರ್ಪನ್ನ ನೀಡಿದೆ. ಆ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 17A ಅಸಾಂವಿಧಾನಿಕ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ವಿಶೇಷವಾದ ತೀರ್ಪನ್ನ ನೀಡಿದೆ. ಸರ್ಕಾರಿ ನೌಕರರ ವಿರುದ್ಧ ತನಿಖೆಯನ್ನ ಪ್ರಾರಂಭಿಸುವ ಮೊದಲು ಆ ಸೆಕ್ಷನ್ಗೆ ಸರ್ಕಾರದ ಪೂರ್ವ ಅನುಮತಿಯ ಅಗತ್ಯವಿದೆ ಅಥವಾ ಲೋಕಪಾಲ ಜೊತೆಗೆ ಲೋಕಾಯುಕ್ತದಂತಹ ಸಂಸ್ಥೆಯಿಂದ ಕೂಡ ಪೂರ್ವ ಅನುಮತಿಯನ್ನ ತೆಗೆದುಕೊಳ್ಳಬೇಕು ಅನ್ನಂತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ಷರತ್ತಿನೊಂದಿಗೆ ನ್ಯಾಯಮೂರ್ತಿ ವಿಶ್ವನಾಥನ್ ಈ ನಿರ್ಬಂಧನೆಯನ್ನ ಎತ್ತಿ ಹಿಡಿದಿದ್ದಾರೆ. ಈ ನಿರ್ಬಂಧನೆಯಿಂದ ಒದಗಿಸಲಾಗಿದ್ದಂತ ರಕ್ಷಣೆಗಳು ಪ್ರಾಮಾಣಿಕ ಅಧಿಕಾರಿಗಳನ್ನ ಅಲ್ಲೂ ಕೂಡ ಬಲಪಡಿಸುತ್ತದೆ. ಜೊತೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ತದೆ ಅಂತ ಇದರಿಂದ ಖಚಿತಪಡಿಸ್ತಾ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ನ್ಯಾಯಮೂರ್ತಿ ನಾಗರತ್ನ ತಮ್ಮ ತೀರ್ಪಿನಲ್ಲಿ ಹೇಳಿದ್ರು ಏನಂತ, ಸೆಕ್ಷನ್ 17A ಅಸಾಂವಿಧಾನಿಕವಾಗಿದೆ ಮತ್ತೆ ಅದನ್ನ ರದ್ದುಗೊಳಿಸಬೇಕು ಅಂತ ಕೂಡ ಹೇಳಿದ್ರು. ಅದಕ್ಕೆ ಈಗ ಪೂರ್ವ ಅನುಮತಿ ಅಗತ್ಯ ಇಲ್ಲ. ವಿನೀತ್ ನಾರಾಯಣ್ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ತೀರ್ಪುಗಳಲ್ಲಿ ಈಗಾಗಲೇ ರದ್ದುಗೊಳಿಸಲಾದ ನಿಬಂಧನೆಯನ್ನ ಪುನಃಸ್ಥಾಪಿಸೋದಕ್ಕೆ ಈ ನಿಬಂಧನೆ ಪ್ರಯತ್ನಿಸುತ್ತದೆ. ಜೊತೆಗೆ ನ್ಯಾಯಮೂರ್ತಿ ನಾಗರತ್ನ ಈ ವಿಷಯವನ್ನ CJIಗೆ ಉಲ್ಲೇಖಿಸಿದ್ದಾರೆ. ಆದ್ರಿಂದ ಪ್ರಕರಣವನ್ನ ಆಲಿಸೋದಕ್ಕೆ ಮತ್ತು ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ದೊಡ್ಡ ಪೀಠವನ್ನೇ ರಚಿಸಬೇಕಾಗ್ತದೆ. ಇನ್ನು ಸೆಕ್ಷನ್ 17A ಸಿಂಧುತ್ವವನ್ನ ಪ್ರಶ್ನಿಸಿ NGO ಸಲ್ಲಿಸಿದಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ನೀಡಿದೆ. ನ್ಯಾಯಮೂರ್ತಿ ನಾಗರತ್ನ ಅವರು ಪೂರ್ವ ಅನುಮತಿ ಪಡೆಯುವುದು ಭ್ರಷ್ಟಾಚಾರ ತಡೆ ಕಾಯ್ದೆಗೆ ವಿರುದ್ಧವಾಗಿದೆ. ಇದು ತನಿಖೆಗೆ ಅಡ್ಡಿಯಾಗ್ತದೆ ಮತ್ತು ಭ್ರಷ್ಟ ಅಧಿಕಾರಿಗಳು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿದಂತಾಗ್ತದೆ. ಈ ಸೆಕ್ಷನ್ ಸಂವಿಧಾನ ಬಾಹಿರವಾಗಿದೆ, ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿದ್ರು. ಇನ್ನು ತನಿಖೆಯನ್ನ ಪ್ರಾರಂಭಿಸುವ ಮೊದಲು ಯಾವುದೇ ಪೂರ್ವ ಅನುಮತಿ ಅಗತ್ಯವಿಲ್ಲ. ಪೂರ್ವ ಅನುಮತಿಯ ಅವಶ್ಯಕತೆ ಕಾಯ್ದೆಯ ಉದ್ದೇಶಕ್ಕೆ ವಿರುದ್ಧವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.